आपका बी न्यूज नेशन में मैं हूं आबिद हुसैन शेख। 9 जुलाई को होगी बीजापुर में शिक्षकों की बृहत रैली। आज बीजापुर में कर्नाटक राज्य प्राथमिक शिक्षक संघ जिला घटक बीजापुर के अध्यक्ष बीटी गौडर और प्रधान कार्यदर्शी अर्जुन लमानी ने प्रेस मीट में बात करते हुए जानकारी दी कि प्राइमरी स्कूल में सेवारत डिग्री होल्डर टीचर्स की पे स्केल बढ़ाने, नई पेंशन योजना को रद्द करके पुरानी पेंशन योजना जारी करने, शिक्षकों के ट्रांसफर में हो रही देरी, एसएसए शिक्षकों के वेतन को नॉन प्लान में शामिल करने, सभी प्राइमरी स्कूल्स में एलकेजी यूकेजी क्लासेस शुरू करने, एडिशनल टीचर्स प्रक्रिया से फिजिकल टीचर को बाहर रखने, छठे वेतन आयोग अनुसार बढ़ती, ऐसे कई मांगों को लेकर सरकार अनदेखा कर रही है। इन्हीं मांगों को सरकार तक पहुंचाने के उद्देश्य से 9 जुलाई मंगलवार को बड़ी रैली का आयोजन किया जाएगा, जिसमें जिले के सभी शिक्षक शामिल होंगे, कहा कार्यदर्शी ने। इस प्रेस मीट में जुबैर केरूर सहित संघ के पदाधिकारी रहे मौजूद। ನಮ್ಮ ಶಾಲೆಗಳನ್ನು ಬಂದ್ ಮಾಡಿ ಸರ್ಕಾರಕ್ಕೆ ನಮ್ಮ ವಿವಿಧತೆಗಳನ್ನು ಕರೆದಿದ್ದೇವೆ। ಅದಕ್ಕೆ ಮುಂದೆ ನಮ್ಮ ಅಧ್ಯಕ್ಷರು ಈ ಬೇಡಿಕೆಗಳ ಕುರಿತಾಗಿ ಮಂಡನೆಯನ್ನು ತಮ್ಮ ಮುಂದೆ ಮಾಡ್ತಾ ಇದ್ದಾರೆ। ಎಲ್ಲ ನನ್ನ ವಿಜಯಪುರ ಜಿಲ್ಲೆಯ ಪತ್ರಿಕಾ ಬಳಗದ ದಿನಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮ ಎಲ್ಲ ಪ್ರಧಾನ ಸಂಪಾದಕರು ಹಾಗೂ ಉಪ ಸಂಪಾದಕರಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿವಸ ಪ್ರಪ್ರಥಮವಾಗಿ ಇಂದಿನ ಈ ಪತ್ರಿಕಾ ಗೋಷ್ಠಿಗೆ ತಮ್ಮನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಈ ಕೆಳಕಂಡ ಪತ್ರಿಕಾ ಹೇಳಿಕೆಯನ್ನು ತಮ್ಮ ಹೆಸರಾಂತ ಪತ್ರಿಕೆ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಿಸಿ ಪ್ರಸಾರ ಮಾಡಿ ವ್ಯಾಪಕ ಪ್ರಚಾರಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾವು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕದಿಂದ ಕೇಳ್ಕೊತಾ ಇದ್ದೇವೆ। ಮಾನ್ಯ ಜಿಲ್ಲೆಯ ಎಲ್ಲ ನನ್ನ ಗೌರವಾನ್ವಿತ ಸಂಪಾದಕರು ಹಾಗೂ ಉಪ ಸಂಪಾದಕರಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ವಿಜಯಪುರದಿಂದ ಕಳಕಳಿಯ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 30/5/2019 ರಾಜ್ಯ ಒಂದು ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಭೆ ಬೆಂಗಳೂರಿನಲ್ಲಿ ಜರುಗಿತು। ಈ ಸಭೆಯಲ್ಲಿ ಎಲ್ಲ 34 ಶೈಕ್ಷಣಿಕ ಜಿಲ್ಲೆಗಳ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು। ಈ ಸಭೆಯ ಘನ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ VM ನಾರಾಯಣ ಸ್ವಾಮಿರವರು, ಅದೇ ರೀತಿಯಾಗಿ ಇನ್ನೋರ್ವ ಅತ್ಯಂತ ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ನುಗ್ಲಿರವರು ಈ ಒಂದು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿದ್ರು। ಈ ಒಂದು ಸಭೆಯಲ್ಲಿ ಪ್ರಮುಖವಾದಂಥ ನಮ್ಮ ಬೇಡಿಕೆಗಳು ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಾಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಪದವೀಧರ ಶಿಕ್ಷಕರೆಂದು ಪರಿಗಣಿಸಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಬದಲಾಯಿಸಲು ಆಗ್ರಹಿಸುತ್ತೇವೆ। ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನ ಶ್ರೇಣಿ ನಿಗದಿಗೊಳಿಸಬೇಕಾಗಿ ಆಗ್ರಹಿಸುತ್ತೇವೆ। ನಮ್ಮ ಎರಡನೇ ಬೇಡಿಕೆ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸುವುದು, ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವುದು। ಮೂರನೇ ಬೇಡಿಕೆ, ಕಳೆದ 3 ವರ್ಷಗಳಿಂದ ಶಿಕ್ಷಕರ ವರ್ಗಾವಣೆ ಆಗದೇ ಇರುವುದರಿಂದ ಈಗ ವರ್ಗಾವಣೆ ಪ್ರಕ್ರಿಯೆ ಆರಂಭವಾಗಿದ್ದು, ಈ ಪ್ರಕ್ರಿಯೆ ಮುಗಿದ ತಕ್ಷಣ ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಮ್ಮೆ ಕೇವಲ ಕೋರಿಕೆ ವರ್ಗಾವಣೆ ನಡೆಸಬೇಕೆಂದು ಆಗ್ರಹಿಸುತ್ತೇವೆ। ನಾಲ್ಕನೇ ನಮ್ಮ ಬೇಡಿಕೆ, ಎಸ್ಎಸ್ಎ ಶಿಕ್ಷಕರ ವೇತನವನ್ನು ಪ್ಲಾನ್ದಿಂದ ನಾನ್ ಪ್ಲಾನ್ಗೆ ಅಳವಡಿಸುವ ಕುರಿತು ಆಗ್ರಹಿಸುತ್ತೇವೆ। ಅದೇ ರೀತಿಯಾಗಿ ನಮ್ಮ ಪ್ರಮುಖ ಬೇಡಿಕೆ, ರಾಜ್ಯದ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭಿಸಬೇಕಾಗಿ ಆಗ್ರಹಿಸುತ್ತಿದ್ದೇವೆ। ಅದೇ ರೀತಿಯಾಗಿ ಶಿಕ್ಷಕರ ಹೆಚ್ಚುವರಿ ಪ್ರಕ್ರಿಯೆಯಲ್ಲಿರುವ ನ್ಯೂನತೆ ಸರಿಪಡಿಸಿ ಪ್ರತಿ ವಿಷಯಕ್ಕೆ ಒಬ್ಬ ಶಿಕ್ಷಕರನ್ನು ಪರಿಗಣಿಸಬೇಕು। ಶಿಕ್ಷಕ ವಿದ್ಯಾರ್ಥಿ ಅನುಪಾತ ಗುರುತಿಸುವಾಗ ಮುಖ್ಯೋಪಾಧ್ಯಾಯ ದೈಹಿಕ ಶಿಕ್ಷಕರುಗಳನ್ನು ಹೊರತುಪಡಿಸಿ ಹೆಚ್ಚುವರಿ ಪ್ರಕ್ರಿಯೆಯನ್ನು ಆರಂಭಿಸಬೇಕೆಂದು ಆಗ್ರಹಿಸುತ್ತೇವೆ। ಗ್ರಾಮೀಣ ಕೃಪಾಂಕ ಶಿಕ್ಷಕರ ನೌಕರ ಸಮಸ್ಯೆಗಳನ್ನು ನಿವಾರಿಸುವಂತೆ ಆಗ್ರಹಿಸುತ್ತೇವೆ। ರಾಜ್ಯ
ರಾಜ್ಯ ಕಾರ್ಯಕಾರಿಣಿ ಸಮಿತಿ ತೀರ್ಮಾನದಂತೆ ದಿನಾಂಕ 30/6/2019 ಒಳಗೆ ಮೇಲ್ಕಾಣಿಸಿದ ಸದರಿ ಬೇಡಿಕೆಗಳು ಈಡೇರಿಸಿದಲ್ಲಿ ಈ ಕೆಳಕಂಡ ಹಂತದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲು ತೀರ್ಮಾನಿಸಲಾಗಿದ್ದು, ಸಭೆಯ ನಿರ್ಣಯಗಳಂತೆ ಈಗಾಗಲೇ ಮೊದಲನೆಯ ಹಂತವಾಗಿ ದಿನಾಂಕ 31/5/2019 ರಂದು ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ದಿನಾಂಕ 30/5/2019 ಸಭೆಯ ನಿರ್ಣಯವನ್ನು ತಿಳಿಸಲಾಗಿದೆ. ಅದೇ ರೀತಿಯಾಗಿ ಎರಡನೇ ಹಂತದ ದಿನಾಂಕ 9/7/2019 ರಂದು ಜಿಲ್ಲಾ ಹಂತದಲ್ಲಿ ಜಿಲ್ಲೆಯ ಶಿಕ್ಷಕರನ್ನು ಸೇರಿಸಿ ಬೇಡಿಕೆಗಳ ಈಡೇರಿಕೆಗೆ ಬೃಹತ್ ರ್ಯಾಲಿಯ ಮೂಲಕ ಹಕ್ಕೊತ್ತಾಯ ಮಾಡಲಾಗುತ್ತಿದ್ದು, ಸರ್ಕಾರ ತಕ್ಷಣ ಮೇಲ್ಕಂಡ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂತಹ ಪ್ರತಿಭಟನೆಯನ್ನ ಮಾಡುತ್ತೇವೆ ಎಂದು ಈ ಮೂಲಕ ಆಗ್ರಹಿಸುತ್ತೇವೆ. ಅದೇ ರೀತಿಯಾಗಿ ಇಷ್ಟೆಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ ಸರ್ಕಾರ ಎಚ್ಚೆತ್ತುಕೊಳ್ಳದೇ ಇದ್ದರೆ ಮೂರನೇ ಹಂತವಾಗಿ ದಿನಾಂಕ 5/9/2019 ಶಿಕ್ಷಕರ ದಿನಾಚರಣೆಯನ್ನು ಬಹಿಷ್ಕರಿಸಿ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಕಾರಣ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ವಂದನೆಗಳೊಂದಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಸರ್ಕಾರದ ಈಗ ರಾಜ್ಯಪಾಲರು ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಅವ್ರ ಮೂಲಕ ನಾವು ಮನವಿ ಮಾಡ್ಬೋದು ಸರ್. 5ನೇ ತಾರೀಕಿಗೆ ಎಲ್ಲ ಶಾಲೆಗಳನ್ನ ಸಾಮೂಹಿಕವಾದ ಶಿಕ್ಷಕರೆಲ್ಲರೂ ಸಾಮೂಹಿಕ ರಜೆ ಹಾಕಿ ಶಾಲೆಗೆ ರಜೆ ಕೊಟ್ಟು ನಾವು ಶಾಲೆಗಳನ್ನು ಬಂದ್ ಮಾಡಿ ನಾಳೆ ಪ್ರತಿಭಟನೆಗೆ ಇಳಿತೀವಿ ಸರ್. ಸರ್ ರಾಜ್ಯಾದ್ಯಂತ ಎಲ್ಲ ಪ್ರತಿ ತಿಂಗಳ 5ನೇ ತಾರೀಕಿನ ಒಳಗಾಗಿ ಏನಪ್ಪಾ ಅಂತಂದ್ರೆ ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಲ್ಲಿ ಕೆಲಸ ನಿರ್ವಹಿಸತಕ್ಕಂತ ಶಿಕ್ಷಕರ ವೇತನನು ಕೂಡ ಪ್ರತಿ ತಿಂಗಳ ನಮ್ಮ ಉಳಿದ ಯೋಜನೆ ಶಿಕ್ಷಕರ ಅನುದಾನದಲ್ಲಿ ಅದನ್ನ ಒದಗಿಸಿ ಅವ್ರನ್ನು ಕೂಡ ಅನುಕೂಲ ಮಾಡಿಕೊಡ್ಬೇಕು ಸರ್. ಐತಲ್ಲ ಸರ್ HRMS? ಹೌದು ಸರ್, 3 ತಿಂಗಳು 4 ತಿಂಗಳು ಸರ್. ಅಂದ್ರೆ ಅದು ಕೇಂದ್ರ ಸರ್ಕಾರದ ಯೋಜನೆ ಒಳಗ ಯಶಸ್ವಿ ಅನುದಾನ ಕೇಂದ್ರದಿಂದ ಬರ್ಬೇಕು ಸರ್. ಅದನ್ನ ಅವರು ನಾನ್ ಪ್ಲಾನ್ ಆತಂದ್ರೆ ಇಲ್ಲಿ ನಮ್ಮ ರಾಜ್ಯದಿಂದನ ಅದು ಇದು ಆಗ್ತದೆ ಸರ್. ಅದನ್ನು ಸ್ವಲ್ಪ ನಮಗ ರಾಜ್ಯ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಅನುದಾನ ಕೊಡ್ತಿತ್ತಂತ ಸರ್. ಈಗ ಅದು ಬಂದಾಗಿದೆ ಅಂತ. ಆ ನೆಪ ಒಡ್ಡಿ ಇವ್ರಿಗಪ್ಪ ಅಂತಂದ್ರೆ 4 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ವೇತನವನ್ನು ಕೊಡ್ತಾ ಇದ್ದಾರೆ ಸರ್. ರಾಜ್ಯ ಸರ್ಕಾರದಿಂದ ಆಗಿದೆ ಸರ್. ರಾಜ್ಯ ಸರ್ಕಾರ ಕೊಡ್ಬೇಕು ಸರ್. ಆದ್ರೆ ಕೇಂದ್ರ ಸರ್ಕಾರದ ಯೋಜನೆ ಅಂತ ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ ಸರ್. ಅದರ ಬಗ್ಗೆ ಆ ವಿಷಯವಾಗಿ ಅವರು ಅಲ್ಲಿನ ಅನುದಾನ ಬಂದ ಮೇಲೆ सुहाने सफर का अब लीजिए आनंद। आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।